ಸಾಸಲು ಶ್ರೀ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಅರ್ಚಕರು ಹುಂಡಿಯಲ್ಲಿ ಹಣ ಕದಿಯುತ್ತಿದ್ದಾರೆ ಎನ್ನುವುದು ಸುಳ್ಳಿನ ಕಂತೆಯಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಇ ರಾಜು ಸ್ಪಷ್ಟನೆ. ಬಯಲುಸೀಮೆಯ ಸುಬ್ರಹ್ಮಣ್ಯ ಎಂದೇ ಸುಪ್ರಸಿದ್ಧವಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ದೇವಾಲಯಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಇ ರಾಜು ಸ್ಪಷ್ಟಪಡಿಸಿದ್ದಾರೆ. ಅವರು ಇಂದು ಸಾಸಲು ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ದೇವಾಲಯದ ಅರ್ಚಕರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಗ್ರಾಮದ ಮುಖಂಡ ಹಾಗೂ ಈ ಹಿಂದೆ ದೇವಾಲಯದ ನಿರ್ವಹಣೆ ಹಾಗೂ ಗುತ್ತಿಗೆ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಂತಹ ಮಹದೇವ ಎಂಬ ವ್ಯಕ್ತಿಯು ದೇವಾಲಯ ಹಾಗೂ ಅರ್ಚಕರ ವಿರುದ್ಧ ಮಾಡಿರುವ ಆರೋಪಗಳೆಲ್ಲವೂ ಸುಳ್ಳಿನ ಕಂತೆಗಳಾಗಿವೆ. ದೇವಾಲಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಡೆಸಿರುವಂತೆ ಸುಳ್ಳು ಬಿಲ್ ಹಾಗೂ ಕಳ್ಳ ಬಿಲ್ಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿರುವ ಮಹದೇವ ಎಂಬ ವ್ಯಕ್ತಿಯು ಅರ್ಚಕರು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ನಡೆಸಿ ತಮಗೆ ಇಂತಿಷ್ಟು ಲಂಚದ ಹಣವನ್ನು ನೀಡದಿದ್ರೆ ನಿಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ನಡೆಸಿ ನಿಮ್ಮ ಮಾನ ಮರ್ಯಾದೆಯನ್ನ ಹರಾಜು ಹಾಕುವುದಾಗಿ ಬೆದರಿಕೆ ಹಾಕಿರುತ್ತಾರೆ. ಈ ಬಗ್ಗೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾಸಲು ಗ್ರಾಮದ ದೇವಾಲಯದ ಅಭಿವೃದ್ಧಿ ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕಾಗಿ 70 ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ತಯಾರಿಸಿ ಅದನ್ನು ಮಂಜೂರು ಮಾಡಿಸಿಕೊಡುವಂತೆ ಮುಜರಾಯಿ ಇಲಾಖೆಯ ಮೂಲಕ ತಹಶೀಲ್ದಾರ್ ಉಪ ವಿಭಾಗಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದ ಮಹದೇವ ಅವರು ನೀಡಿರುವ ಅಂದಾಜು ಪಟ್ಟಿಯಲ್ಲಿ ಎಲ್ಲಾ ಕಾಮಗಾರಿಗಳು ಕೇವಲ 25 ರಿಂದ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಡೆಸುವ ಕಾಮಗಾರಿಗಳಾಗಿದ್ದು ಹಣ ಲೂಟಿ ಹೊಡೆಯಲು ಸಿದ್ಧಪಡಿಸಿರುವ ಹೆಚ್ಚಿನ ಅನುದಾನಕ್ಕಾಗಿ ಮಂಜೂರಾತಿ ನೀಡಬಾರದು ಎಂದು ಗ್ರಾಮಸ್ಥರು ನೀಡಿದ್ದ ದೂರಿನ ಅನ್ವಯ ಅಂದಾಜು ಪಟ್ಟಿಗೆ ತಡೆ ನೀಡಿದ್ದ ತಹಶೀಲ್ದಾರ್ ಹಾಗೂ ವಿಷಯ ನಿರ್ವಾಹಕರ ವಿರುದ್ಧ ಮಹದೇವ ಅವರು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ದೇವಾಲಯದಲ್ಲಿ ನಡೆಸುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳೆಲ್ಲವೂ ಪಾರದರ್ಶಕವಾಗಿ ನಡೆಯುತ್ತಿದೆ. ಅಭಿವೃದ್ಧಿ ಕಾಮಗಾರಿಗೆ ಖರ್ಚು ಮಾಡಿರುವ ಹಣದ ಲೆಕ್ಕವನ್ನೆಲ್ಲ ನಿಖರವಾಗಿ ಇಡಲಾಗಿದೆ. ಸಾಸಲು ಗ್ರಾಮದ ಪಂಚಾಯಿತಿ ಸದಸ್ಯನಾಗಿ ನಾನು ಆಯ್ಕೆಯಾದ ನಂತರ 2018 ರಿಂದ ಈವರೆಗೆ ನಡೆಸಿರುವ ಎಲ್ಲ ಕಾಮಗಾರಿಗಳ ಬಗ್ಗೆ ಪಾರದರ್ಶಕವಾಗಿ ಲೆಕ್ಕಾಚಾರವನ್ನ ಇಟ್ಟಿದ್ದೇನೆ. ಈ ಬಗ್ಗೆ ಮುಜರಾಯಿ ಇಲಾಖೆಗೆ ಹಾಗೂ ತಾಲೂಕು ಕಚೇರಿಗೆ ವಿವರವಾದ ಮಾಹಿತಿಯನ್ನ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ ಇ ರಾಜು, ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನಕುಮಾರ್ ಹಾಗೂ ಮುಜರಾಯಿ ಇಲಾಖೆಯ ವಿಷಯ ನಿರ್ವಾಹಕಿ ಪೂರ್ಣಿಮಾ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವ ಮಹದೇವ ಅವರು ಅರ್ಚಕರು ಹಾಗೂ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಮೇಲೆ ದಬ್ಬಾಳಿಕೆ ನಡೆಸುವುದು, ಪ್ರಾಮಾಣಿಕವಾಗಿ ಭಗವಂತನ ಸೇವೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ನಡೆಸುವ ಅರ್ಚಕರ ವಿರುದ್ಧ ಕಳ್ಳತನದ ಆರೋಪಗಳನ್ನು ಹೊರಿಸಿ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ನೈತಿಕವಾಗಿ ಹಾಗೂ ಮಾನಸಿಕವಾಗಿ ಜರ್ಜರಿತರಾಗುವಂತೆ ಕಿರುಕುಳ ನೀಡುತ್ತಿದ್ದು ಮಹದೇವ ಒಬ್ಬ ಕಿಡುಕಡಿಯಾಗಿದ್ದು ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಹಾಗೂ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ನಡೆದಿರುವ ಕಳಪೆ ಕೆಲಸಗಳು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಡೆಸದೆ ಸುಳ್ಳು ಬಿಲ್ಲನ್ನು ಪಡೆದುಕೊಂಡಿರುವ ಭೂಪನಾಗಿದ್ದಾನೆ. 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಸಮುದಾಯ ಭವನ ಅಭಿವೃದ್ಧಿ ಹಾಗೂ ಅಡುಗೆ ಮನೆ ನಿರ್ಮಾಣಕ್ಕೆ ಹಣ ಪಡೆದುಕೊಂಡು ಕೆಲಸವನ್ನ ಪೂರ್ಣಗೊಳಿಸದೆ ಮತ್ತು 10 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂತೆ ಬೇಡಿಕೆ ಇಟ್ಟಿರುವ ಮಹದೇವ ಅವರಿಗೆ ಮುಜರಾಯಿ ಇಲಾಖೆ ವತಿಯಿಂದ ಹಣ ಬಿಡುಗಡೆ ಮಾಡಿಕೊಡುವುದು ಹಿನ್ನೆಲೆಯಲ್ಲಿ ಸಾಸಲು ದೇವಾಲಯದಲ್ಲಿ ಅವ್ಯವಹಾರ ನಡೆದಿದೆ, ಭಾರಿ ಭ್ರಷ್ಟಾಚಾರ ನಡೆಸಲಾಗುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡ ಇ ರಾಜು ಗಂಭೀರ ಆರೋಪ ಮಾಡಿದ್ದಾರೆ. ತಾಲೂಕಿನ ಶೀಳನೆರೆ ಗ್ರಾಮದ ಗುತ್ತಿಗೆದಾರ ಎಸ್ಕೆ ಪ್ರಕಾಶ್ ಅವರಿಗೆ ಕಾಮಗಾರಿ ನಡೆಸದೆ 98,000 ರೂಪಾಯಿಗಳ ಹಣ ಪಾವತಿ ಮಾಡಿಸಿರುವ ಮಹದೇವ ಅವರಿಗೆ ಭ್ರಷ್ಟಾಚಾರ ಹಾಗೂ ಕಳ್ಳತನದ ವಿರುದ್ಧ ಮಾತನಾಡುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಯಲುಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಸಾಸಲಿನ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಅವಳಿ ದೇವಾಲಯಗಳಿಗೆ ಕಾರ್ತಿಕ ಸೋಮವಾರದ ದಿನಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಿದ್ದು ವಾರ್ಷಿಕ 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಆದಾಯವನ್ನು ತಂದುಕೊಡುವ ಎ ಗ್ರೇಡ್ ದೇವಾಲಯವಾಗಿರುವ ಸಾಸಲು ಕ್ಷೇತ್ರದಲ್ಲಿ ಕಮಿಷನ್ ಹಣದ ಆಸೆಗಾಗಿ ಯಾವುದೇ ಅಭಿವೃದ್ಧಿ ಕೆಲಸದ ಕಾರ್ಯಗಳು ಗುಣಮಟ್ಟದೊಂದಿಗೆ ನಡೆಯಲು ತೊಂದರೆ ನೀಡಿ ಅಧಿಕಾರಿಗಳು ಹಾಗೂ ಅರ್ಚಕರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿರುವ ಮಹದೇವ ವಿರುದ್ಧ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ಅಧಿಕಾರಿಗಳಾಗಿರುವ ತಹಶೀಲ್ದಾರರು ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಮಹದೇವ ನಡೆಸಿರುವ ಎಲ್ಲಾ ಕಾಮಗಾರಿಗಳ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಕಾಮಗಾರಿಯನ್ನ ನಡೆಸದೆ ಬಿಲ್ ಪಡೆದುಕೊಂಡಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಇ ರಾಜು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅರ್ಚಕರಾದ ಸೋಮೇಶ್, ಪುಟ್ಟರಾಜು, ಶಿವಮೂರ್ತಿ, ಬಿಸಿ ಕುಮಾರ್, ಬಸವರಾಜ್, ಶಂಭುಲಿಂಗಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಮಂಡ್ಯ. ಮೊನ್ನೆ ಮಾಡಿದಾಗ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಮೊನ್ನೆ ಆರೋಪ ಮಾಡಿದರೆ ಅವ್ಯವಹಾರ ಮಾಡಿದ್ದಾರೆ. ಈಗ ನಿಮಗೆ ದಾಖಲಾತಿ ಕೊಟ್ಟಿದ್ದೀನಿ, ಅವ್ರ ಅಮೌಂಟಿಗೆ ದುಡ್ಡು ಹೋಗಿದೆ, ಅವ್ರು ಯಾವುದೇ ಕೆಲಸ ಮಾಡಿಲ್ಲ. ನಾನು ಗ್ರಾಮ ಪಂಚಾಯತಿ ನಂಬರ್ ಆಗಿ 5 ವರ್ಷದಿಂದ ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ನಾನು ಮಾಡಿರೋ ಬಿಲ್ ತಗೊಂಡಿಲ್ಲ. ಸುಮಾರು ಸಣ್ಣ ಪುಟ್ಟವು ಏನು ತಗೋಬೇಕು ಅಂತ ಬಿಲ್ ತಗೊಂಡಿದ್ದೀನಿ.
ಅದರಲ್ಲಿ ಏನಾದ್ರು ಲೋಪದೋಷವಾಗಿ ನಾನು ತಗೊಂಡಿದ್ರೆ ನನ್ನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು, ತಹಸೀಲ್ದಾರ್ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು. ನಾವು ಇವ್ರಿಗೆ ಯಾವುದೋ ಒಂದು ಎಸ್ಟಿಮೇಟ್ ತಗೋಗಿ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಪ್ರಸನ್ನ ಮೇಲೆ, ಪೂರ್ಣಿಮೆ ಮೇಲೆ, ತಹಸೀಲ್ದಾರ್ ಮೇಲೆ ಸುಳ್ಳು ಹೇಳಿದ್ರೆ ಏನು ಬರುತ್ತೆ? ಇವರು ಯಾವುದೋ ಬಿಲ್ ತಗೋಗಿ ಬಿಲ್ ಮಾಡಿಕೊಡುವಂಥವು ಮಾಡಿಕೊಡ್ದೇ ಇರೋಕ್ಕೆ ಅವ್ರ ಮೇಲೆಲ್ಲ ಕತೆ ಕಟ್ಟಿದ್ರೆ ಯಾರು ನಂಬ್ತಾರೆ ಇವತ್ತು? ಹೇಳಿ, ಯಾರು ನಂಬ್ತಾರೆ? ಯಾರು ಆರೋಪ ಮಾಡಿರೋದು ನಿಮ್ಮ ಮೇಲೆ? ಮಾದೇವ್ ಅಂತ ಅವರೊಬ್ಬರೇ? ಒಬ್ಬರೇ ಮಾದೇವರೇ. ಅವ್ರ ಹೆಸರಿಗೂ ಬಿಲ್ ಆಗಿದೆ. ಆಮೇಲೆ ಅವರು ಬೇರೆಯವ್ರಿಗೂ ಹಾಕ್ಸಿದ್ದಾರೆ, ಏನು ಕೆಲಸ ಮಾಡಿಲ್ಲ ಅವರು ಬೇರೆಯವ್ರಿಗೂ ಹಾಕ್ಸಿದ್ದಾರೆ. ಈ ಥರ ನಂದೇನಾದ್ರು ಅವ್ಯವಹಾರದಿದ್ರೆ, ಅವ್ಯವಹಾರ ಮಾಡಿದರೆ ನಾನು ನಿಮ್ಮ ಮುಂದೆ ತಲೆ ಬಾಗಿ ನಾನು ಏನಾದ್ರು ಅಮೌಂಟ್ ತಗೊಂಡ್ರೆ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ. ಈಗ ಮಾದೇವ್ ಅವರು ಅವ್ರು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋಕೆ ನಿಮ್ಮ ಮೇಲೆ ಮಾದೇವ್ ಮುಚ್ಕೊಂಡು ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ರಾಜಂದು ಬಿದ್ದಿದೆ ಅಂತ ಹೇಳಿದ್ದಾರೆ. ಈ ಮಾಹಿತಿ ಯಾಕೆ ಹೇಳಿಲ್ಲ ಅವರು? ಅವ್ಯವಹಾರ ಆಗಿದೆ ಅಂತ ನಿಮ್ಮ ಮುಂದೆ ಹೇಳಿದಾರಲ್ವಾ? ಅವ್ರದ್ದು ಇಂತಿಂಥ ದುಡ್ಡು ಹೋಗಿದೆ ಅಂತ ಯಾಕೆ ಹೇಳಿಲ್ಲ? ಟೈಲ್ಸ್ಗೆ ಹೋಗಿದೆ 4.5 ಲಕ್ಷ, 2 ಬಿಲ್ ಆಗಿದೆ ಟೈಲ್ಸ್ಗೆ. ಈಗ ಮೊನ್ನೆ ತಹಸೀಲ್ದಾರ್ ಮಾಹಿತಿ ಕೊಟ್ಟಿರೋದೆ 2 ಬಿಲ್ ಆಗಿದೆ ಟೈಲ್ಸ್ಗೆ. ಆಮೇಲೆ ಮಾದೇವ ಅನ್ನೋರು 65,000 ತಗೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇಲ್ಲಿ ಅವ್ರು ಕೇಳಿ ಏನಾದ್ರು ಕೆಲಸ ಮಾಡಿದ್ದಾರೆ ಕೇಳಿ. ಕೆಲಸ ಮಾಡದೆ ಹಣ ತಗೊಂಡಿದ್ದಾರೆ. ಸೋಮೇಶ ಅನ್ನೋರ್ಗೆ ಹಾಕ್ಸಿದ್ದಾರೆ, ಪ್ರಕಾಶ್ ಅನ್ನೋರ್ಗೆ ಹಾಕ್ಸಿದ್ದಾರೆ. ಅವರು ನಮ್ಮ ಗ್ರಾಮದಲ್ಲೇ ಇಲ್ಲ. ಅವರು ಶೀಲ್ನರೇರು. ಅವರು ನಮ್ಮ ಗ್ರಾಮದಲ್ಲೇ 92,000 ಬಿಲ್ ಹಾಕ್ಸಿದ್ದಾರೆ. ಇವರೇ ಈ ಎಲ್ಲ ಹಗರಣಗಳ ಮೇಲೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಮೇಲೆ ತನಿಖೆ ಆಗಿ ಯಾರೇ ಅವ್ಯವಹಾರ ಮಾಡಿದ್ರು ಅವ್ರ ಮೇಲೆ. ಕೆಲವು ಮುಖಂಡರುಗಳು ಅವ್ಯವಹಾರ ಆಗದೆ ಅಂತ ಮಾಹಿತಿ ಇದನ್ನು ಕರೆದಿದ್ರು, ಸಭೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಅವರು ಸುಳ್ಳು ಮಾಹಿತಿ ಕೊಟ್ಟು ಪ್ರತಿಕ್ರಿಯೆಯನ್ನು ಮಾಡಿ ಅವರು ಮಾಡಿರೋ ಅಂಥ ಗೊಂದಲಗಳನ್ನು ಮುಚ್ಚಿಕೊಂಡು, ಇಲ್ಲದೇ ಇರೋ ಗೊಂದಲಗಳನ್ನು ಸೃಷ್ಟಿ ಮಾಡಿ ಗ್ರಾಮದಲ್ಲಿ ಅವರು ಅವ್ಯವಹಾರ ಮಾಡಿರೋದು ಅವರು ಮುಚ್ಚಿಕೊಂಡು, ಅರ್ಥ ಆಯ್ತಾ? ಅವ್ರು ಮಾಡಿರೋ ಅವ್ಯವಹಾರಗಳನ್ನು ಮುಚ್ಚಿಕೊಂಡಿದ್ದಾರೆ. ಬೇರೆ ಆಗದೇ ಇರೋ ಅವ್ಯವಹಾರಗಳನ್ನು ಬಯಲಿಗೆ ಎಳೆಯಕ್ಕೆ ಹೋಗಿ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಅಧಿಕಾರಿಗಳು ಇದರಲ್ಲಿ ಯಾವುದ್ರಲ್ಲೂ ದುರುಪಯೋಗ ಪಡಿಸ್ಕೊಂಡಿಲ್ಲ. ಅಧಿಕಾರಿಗಳು ನಾವೇ ಗ್ರಾಮದಲ್ಲೇ ಹೋಗಿ ದುಡ್ಡು ತಂದಿದ್ದೀವಿ, ನಾವು ಕೆಲಸಗಳು ಮಾಡಿಲ್ಲ. ನಮ್ಮ ಗ್ರಾಮದಲ್ಲೇ ಮಾಡಿದ್ದೀವಿ. ಲೋಕಲ್ ಬಿಲ್ಗಳು ಹೋಗಿದೆ. ಈಗವಾಗ ಇಲ್ಲೇ ಹೇಳ್ತೀನಿ, ಟೈಲ್ಸ್ ಹಾಕಿದ್ದಾರೆ. 4.5 ಲಕ್ಷ ಕೊಟ್ಟು ಟೈಲ್ಸ್ ಹಾಕಿದ್ದಾರೆ. ಇವತ್ತು ಮಾಧ್ಯಮದಲ್ಲಿ ಹೋಗಿ ಆ ಫೋಟೋ ತಗೊಂಡು ನೋಡ್ಬೋದು. 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ. ಆ ಟೈಲ್ಸಿಗೆ 4.5 ಲಕ್ಷ ಬಿಲ್ ತಗೊಂಡಿದ್ದಾರೆ, ಮಾಹಿತಿ ಇದೆ. ಇಲ್ಲಿ ನೋಡಿ, 4.5 ಲಕ್ಷ ಬಿಲ್ ತಗೊಂಡಿದೆ. ಬಳಿ ಕೇಳಿದಾಗ ಮತ್ತೆ 2 ಬಿಲ್ ಆಗಿದೆ. ಅದಕ್ಕೆ 4.5 ಲಕ್ಷದ್ದು 2 ಬಿಲ್ ಆಗಿದೆ. ಅದಕ್ಕೆ ಇನ್ನು ಮಾಯಮ್ಮದರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಅವ್ಯವಹಾರ ಮಾಡಿರೋದ ಮುಚ್ಕೊಂಡು ಬೇರೆಯವ್ರ ಮೇಲೆ ಹೇಳಿದ್ದಾರೆ. ಈಗ ನನ್ನ ಗ್ರಾಮ ಪಂಚಾಯತಿ ನಂಬರು ನನ್ನ ಮೇಲೆ ಹೆಸರು ಹೇಳಿದ್ದಾರೆ. ನಮ್ಮ ಗ್ರಾಮದಲ್ಲೇ ಕೇಳ್ಬೋದು. ನನ್ನ ಆಸ್ತಿ ಮಾರಿ 25 ಲಕ್ಷ ಆಸ್ತಿ ಮಾರಿ ಗ್ರಾಮ ವ್ಯವಹಾರ ಮಾಡಿದ್ದೀನಿ. ನಮ್ಮ ಅಣ್ಣಂಗೆ ಆಸ್ತಿ ಮಾರಿದ್ದೀನಿ. ನನ್ನಲ್ಲಿ ಯಾವ್ದಾದ್ರು ಸುಳ್ಳು ಮಾಹಿತಿ ಬಿಲ್ಲು ತಗೊಂಡಿದ್ರೆ ನಿಮ್ಮ ಸಮ್ಮುಖದಲ್ಲಿ ಬಂದು ನಾನು ಏನೇ ಹೇಳಿದ್ರು ನಾನು ಕಟ್ಟಕ್ಕೆ ರೆಡಿ. ದೇವಸ್ಥಾನ ದುಡ್ಡನ್ನು ತಗೊಂಡಿದ್ರೆ ಇವರು ದುಡ್ಡು ತಗೊಳಕ್ಕಾಗಲ್ಲ ಅಂತ ಹೇಳಿ ಆ ಪ್ರಸನ್ನ, ಪೂರ್ಣಿಮಾ, ತಹಸೀಲ್ದಾರ್ ಮೇಲೆ ಅವ್ಯವಹಾರ ಮಾಡೋರೆ ಅಂತ ಸುಳ್ಳು ಆರೋಪ ಮಾಡಿದ್ದಾರೆ. ಇವರು ಸುಳ್ಳು ಆರೋಪ ಮಾಡಿ ಅವ್ರ ಹತ್ರ 71 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ದೇವಸ್ಥಾನದ 71 ಲಕ್ಷಕ್ಕೆ ಮಾದೇವ ಅನ್ನೋನು 71 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಂಬಂದ. ಅದನ್ನು ನಾವು ಗ್ರಾಮದಲ್ಲೇ ಹೋಗಿ ಬಿಡಲಿಲ್ಲ. ಅದು ಇವತ್ತೆಲ್ಲ 20ರಿಂದ 30 ಲಕ್ಷ ರೂಪಾಯಿ ಕೆಲಸ. ಆ 70 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಪೂರ್ಣಿಮಾ, ಪ್ರಸನ್ನರು ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿದ್ದಾರೆ. ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿ ಚೆಕ್ ಡ್ರಾ ಮಾಡೋಕ್ಕೆ ಅವ್ರಿಗೆ ಪವರ್ ಇದೆಯಾ? ತಹಸೀಲ್ದಾರು ಮಾಡಬೇಕು ಚೆಕ್ಕನ್ನು. ಅವ್ರು ಹೆಂಗೆ ದುಡ್ಡನ್ನು ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತೆ? ಇಲ್ಲ, ತಹಸೀಲ್ದಾರು ಚೆಕ್ಗೆ ಸೈನ್ ಹಾಕಬೇಕು. ಈ 70 ಲಕ್ಷದ ಎಸ್ಟಿಮೇಟ ಮಾಡಿಸ್ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಡೋಕ್ಕೆ ಗ್ರಾಮದಲ್ಲೇ ಹೋಗಿ ತಡೆ ಹಿಡಿದಿದ್ವಿ. ಇದು 20ರಿಂದ 30 ಲಕ್ಷ ಆಗುತ್ತೆ, ಏನಕ್ಕೆ 70 ಲಕ್ಷದ ಕೆಲಸ ಇದು ಅಂತ ಗ್ರಾಮದಲ್ಲೇ ತಡೆ ಇದ್ದೀವಿ. ಈ ಎಸ್ಟಿಮೇಟ ಮಾಡಿಸಿಕೊಡದೇ ಇರೋದಕ್ಕೆ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಅವರು ಅವ್ಯವಹಾರ ಮಾಡಿದರೆ ಮಾಹಿತಿ ತಂದು ಕೊಡಲಿ, ಪರಿಶೀಲನೆ ಮಾಡೋಣ. ಮಾಹಿತಿ ತಂದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ತಂದು ಕೊಟ್ಟಿದ್ದಾರೆ. ಯಾವುದೇ ಥರದಲ್ಲಿ ಲೋಪದೋಷ ಇದ್ರೂ ತನಿಖೆ ನಡೆಸಬೇಕು ಅಂತ ನಾನು ಮೇಲ್ಮನವಿ ಸಲ್ಲಿಸ್ತೀನಿ. ಹಾಗೂ ಈ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡೋದು ಇಷ್ಟೇ, ಯಾವುದೇ ಅಧಿಕಾರಿಗಳು ಸುಮ್ಮನೆ ಕೂತ್ಕೋಬಾರ್ದು. ಸಾಸಲು ಗ್ರಾಮದಲ್ಲಿ ಅವ್ಯವಹಾರದ ಹೊಳೆ ಎದ್ದು ಬರ್ತಾ ಇದೆ. ಇದು ಭಕ್ತಾದಿಗಳ ಮನ ಕೆಳುಕುವ ಅಂತ ಕೆಲಸ ಆಗ್ತಾ ಇದೆ.
ದಯಮಾಡಿ ಇದಕ್ಕೆ ನೀವು ಯಾವ ಥರದ ಉತ್ತರವನ್ನು ಕೊಡ್ತೀರಾ, ಯಾವತ್ತು ಸಭೆಯನ್ನು ಕರಿತೀರಾ, ಇದೇ ಗ್ರಾಮದಲ್ಲಿ, ಈ ಸಾಸ್ಲು ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಸಮ್ಮುಖದಲ್ಲೂ ಈ ಏನೇನು RTIನಲ್ಲಿ ದಾಖಲಾತಿಗಳು ನೀವು ಕೊಟ್ಟಿರೋಂಥ ದಾಖಲಾತಿಗಳೇ, ಬೇರೆ ಏನೂ ಅಲ್ಲ. ದಾಖಲಾತಿಗಳನ್ನ ನೀವು ಕೊಟ್ಟಿದ್ರೆ ಅದ್ರ ಮೇಲೆ ನಾವು ಪ್ರಸ್ತಾಪ ಮಾಡ್ತಾ ಇರೋಂಥದ್ದು, ಯಾವುದೋ ಸುಳ್ಳು ಲೋಪದೋಷಗಳು ಏನೂ ಇರೋದಿಲ್ಲ. ಹಂಗಾಗಿ ನೀವು ಇದಕ್ಕೆ ನೀವೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಭಕ್ತಾದಿಗಳಿಗೆ ಮನವರಿಕೆಯನ್ನು ಮಾಡಿ ಆ ದುಡ್ಡು ಲೋಪದೋಷ ಹೇಗಾಗಿದೆ, ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಗುರುಮೂರ್ತಿ ಅಂತೇಳಿ, ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು. ಶ್ರೀ ಕ್ಷೇತ್ರ ಸಾಸಲು, ಇದು ಕೃಷ್ಣಪೇಟೆ ತಾಲೂಕು, ಕಿಕ್ಕೇರಿ ಹೋಬಳಿ, ಮಂಡ್ಯ ಜಿಲ್ಲೆಗೆ ಸೇರಿರ್ತಕ್ಕಂಥ ದೇವಸ್ಥಾನ. ಇದು ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳ, ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂಥ ಪ್ರವಾಸಿ ತಾಣವಾಗಿ ಭಕ್ತಾದಿಗಳಿಗೆ ಇಚ್ಛಾರ್ಥಗಳನ್ನ ನೆರವೇರಿಸ್ತಕ್ಕಂಥ ತುಂಬ ಪವಿತ್ರವಾದ ಸ್ಥಳವಾಗಿದೆ. ಇಂಥ ಸ್ಥಳದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತೀವಿ. ಅದರಲ್ಲೂ ಅವನ ಸೇವೆ ಮಾಡ್ತೋದಕ್ಕೆ ನಾವು ಅರ್ಚಕರಾಗಿ ಹುಟ್ಟಿರೋದು ಇನ್ನೂ ಪುಣ್ಯ ಅಂತ ಹೇಳ್ಕೊಳ್ತೀವಿ. ಅದ್ರ ಮಧ್ಯದಲ್ಲಿ ದೇವರ ಹೆಸರು ಹೇಳ್ಕೊಂಡು ನಾವು ಅವ್ರಿಗೆ ಅನ್ಯಾಯ ಮಾಡಿ ನಾವು ಒಂದು ಹುಲ್ಲಿ ಕದ್ದಿದ್ದಾರೆ, ಇನ್ನೊಂದು ಕದ್ದಿದ್ದಾರೆ ಅಂತೇಳಿ ಪದೇ ಪದೇ ಇಲ್ಲಿ ನಮ್ಮನ್ನ ಮೆನ್ಷನ್ ಮಾಡಿ ತೋರಿಸಿ TV ಮಾಧ್ಯಮಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ನಮ್ಮನ್ನು ಪದೇ ಪದೇ ತೇಜೋವಧೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ನಾವು ಈ ಭಕ್ತಾದಿಗಳೇ ಕೇಳ್ತಿದ್ದಾರೆ, ಏನು ರೀ ಅರ್ಚಕರೇ ನೀವು ಇದರಲ್ಲಿ ಸೇರಿಸಿ ಭಾಗಿಯಾಗಿದ್ದಾರಂತಲ್ಲ ಅಂತೇಳಿ ಕೇಳ್ತಿದ್ದಾರೆ. ನಾವು ಅವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ದಯಮಾಡಿ ನಮ್ಮಲ್ಲಿ ಏನಾದರೂ ಆ ಥರ ದೋಷ ಇದ್ದರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ, ಕೋರ್ಟ್ ಮಟ್ಟದಲ್ಲಿ ನಮ್ಮ ಕೇಸ್ ನಡೀತಾ ಇದೆ. ಅದನ್ನು ತೀರ್ಮಾನಗಳು ತಗೊಂಥದ್ದು ನ್ಯಾಯಾಧೀಶರಿದ್ದಾರೆ, ಮತ್ತು ಯಾವುದೇ ಅಧಿಕಾರಿಗಳಿದ್ರೂ ಅದಕ್ಕೆ ಸ್ಪಂದಿಸ್ಬೋದು. ಇವರು ಉನ್ನತವಾದಂಥ ಸಭೆಯನ್ನು ಕರೆದು ಅಥವಾ ಇನ್ನೊಂದು ಏನಾದರೂ ಮಾಡಿ ಅರ್ಚಕರಿಂದ ಹಿಂಗೆ ದ್ರೋಹ ಆಗಿದೆ ಅಂತ ಕೇಳಿ ಅದಕ್ಕೆ ನಾವು ತಲೆಬಾಗ್ತೀವಿ. ಏನೂ ಇಲ್ಲದೆ ತಂದು ಈ TV ಮಾಧ್ಯಮದಲ್ಲಿ ಕೇಳೋದು, ಅವ್ರನ್ನ ತೇಜೋವಧೆ ಮಾಡೋದು, ನಮ್ಮ ಗೌರವ ಹಾಳು ಮಾಡೋದು ಹೀಗಾದರೆ ನಾವು ಬದುಕಿದ್ದು ಸತ್ನಂಕ ಆಗ್ತಾ ಇದೆ. ದಯಮಾಡಿ ಈ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ, ಸಮಸ್ತ ಭಕ್ತರಲ್ಲೂ ಕೇಳ್ಕೊಳ್ಳೋದು, ನಮ್ಮಿಂದ ಯಾವುದೇ ಅಪರಾಧವನ್ನು ಸ್ವಾಮಿಯಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಅವನಿಂದ ಅನ್ನ ತಿಂತಾ ಇದ್ದೀವಿ, ಮುಂದೇನೂ ತಿಂತೀವಿ. ಬಟ್ ಆದರೆ ನಾವು ಯಾವುದೇ ಅಪರಾಧವನ್ನು ಮಾಡಿಲ್ಲ. ಇದಕ್ಕೆ ತಕ್ಕ ಉತ್ತರವನ್ನು ಈ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ನಾವು ಅವ್ರು ಯಾವುದನ್ನೋ ಅವ್ರು ಏನೇ ಹೇಳ್ಕೊಳ್ಳಿ ಚಿಂತೆ ಇಲ್ಲ, ನಮ್ಮ ಕಳ್ಳರು ಅನ್ನಲಿ ಇನ್ನೊಂದನ್ನಲಿ ಏನೇ ಅನ್ನಲಿ ಅವರ ಇದು ಅದು ಭಾವನೆ. ಆದರೆ ನಾವು ಯಾವುದನ್ನೂ ಮಾಡಿಲ್ಲ. ಇದರಿಂದ ನಾವು ಆ ಭಗವಂತನಿಗೆ ತಲೆಬಾಗಿ ಸಿರಬಾಗಿ ಸೇವೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳ ಹೆಸರಿಗಾಗಲಿ ದೇವ್ರ ಹೆಸರಿಗಾಗಲಿ ತುಚ್ಚಿ ಬರ್ತಕ್ಕಂಥದ್ದೇನಾದ್ರು ಮಾಡಿದ್ರೆ ನಮಗೆ ಏನು ಬೇಕಾದರೂ ಶಿಕ್ಷೆ ಕೊಡಲಿ, ಅಧಿಕಾರಿ ವರ್ಗದವರಾಗಲಿ ಇನ್ನೊಂದಾಗಲಿ. ನಾವು ಇದನ್ನು ಮಾಡಿಲ್ಲ. ಆದರೂ ಇದನ್ನು ಮಾಧ್ಯಮದ ಮೂಲಕ ಎಲ್ಲರಿಗೂ ಬಿತ್ತಾರ ಮಾಡಿ ನಮ್ಮನ್ನು TVಯಲ್ಲಿ ನಮ್ಮ ಫೋಟೋ ಇಟ್ಕೊಳ್ಳೋದು, ದೇವಸ್ಥಾನ ಫೋಟೋ ಇಟ್ಕೊಳ್ಳೋದು, ಅವರು ಇವರು ಅಂದ ಕಡೆ ಅವ್ರು ಹೇಳ್ತಾ ಇರೋದು ಎಲ್ಲ ಬರ್ತಾ ಇರೋದ್ರಲ್ಲಿ ನಮಗೆ ತುಂಬ ಸಮಸ್ಯೆ ಆಗಿದೆ. ತುಂಬ ಸಮಸ್ಯೆ ಅಂದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಾವು ಪ್ರಾಣ ಇಟ್ಕೋಬೇಕೋ ಇಲ್ಲ ಕಳ್ಕೋಬೇಕೋ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ. ದಯಮಾಡಿ ಈ ಮೂಲಕ ಅಧಿಕಾರಿ ವರ್ಗದವರಾಗಲಿ ಅಥವಾ ಇನ್ನೊಬ್ಬರಾಗಲಿ ಎಲ್ಲರೂ ಅದಕ್ಕೆ ಸ್ಪಂದಿಸಿ ಇದಕ್ಕೆ ತಕ್ಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತೀವಿ. ತಮ್ಮ ಹೆಸರು? ಬುದ್ಧಿ ಸೋಮೇಶ್ ಆರಾಧ್ಯ.